ನಮ್ಮಮ್ಮ ಒಂಥರ ಅಲೇನೆ ಮುಗು ಮುಷ್ಣಿ ತಿರುತ್ತೈತೆ. ಚೆನ್ನಾಗಿದ್ರು ನನಗೆ ಸೆನಕ್ಕಿಲ್ಲ ಅಂತ ನಾಟಕ ಮಾಡ್ತೈತೆ. ಹೆಂಗೆ ಮಾಡಿರಿ ಹೆಂಗೆ ಮಾಡೋಣ. ನಾವು ಒಂದೆರಡು ದಿನ ಇವ್ರ ಕಣ್ಣು ಮುಂದೆ ಆಡಿಕೆ ಮರ್ಕಂಡು ಮುಂದೆ ಇಲ್ಲೇ ಇದ್ದು ನಮ್ಮ ತನ್ವಿನ ಒಳ್ಳೆ ಹುಡುಗನಿ ಕೊಟ್ಟು ಮದುವೆ ಮಾಡಿ ಅವಳು ಚೆನ್ನಾಗಿರ್ಬೇಕು ಎಲ್ಲರ ಕಣ್ಣು ಮುಂದೆನೂ ಅಂತ ನಾವಿದ್ರೆ ನಮ್ಮಮ್ಮ ಒಂಥರ ಕಣಪ್ಪ ಹೇಳಿದ್ರೆ ಕೇಳೋದೇ ಇಲ್ಲ. ಒಂಥರ ಇದು ಮಾಡ್ಕೊಂತಾರೆ ನಮ್ಮಮ್ಮ ಅಂತೂ ಬೆಳಗ್ಗೆಯಿಂದಾನ ರೋಜಿಗೆ ಎದ್ದು ಬಿಟ್ಟೈತೆ ನನ್ನ ಮೇಲೆ. ಸುಮ್ಮನೆಲ್ಲ ನಾವು ಬಾಡಿಗೆ ಮನೆ ಮಾಡ್ಕೊಂಡು ಇರೋದು ಬೆಸ್ಟ್ ಅತ್ಲಾಗೆ. ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಬ ಇವತ್ತು ಹೋಗೆಲ್ಲ ಕಸ ಗಿಸ ಹೊಡೆದು ನೆಲಗಿಲ್ಲ ಎಲ್ಲ ತೊಳೆದು ಬರೋಣ ಅಂತ ಏನು ಮಾಡೋದು. ನನಗೆ ರಜಾ ಹಾಕೈತೆ. ಹೋಗ್ಬಿಟ್ಟು ಒಂದೆರಡು ಪಾತ್ರೆ ಗಿಡ್ತಾರೆ ಸಣ್ಣ ಸಣ್ಣವೆಲ್ಲ ತಗೊಂಬಂದು ಇಲ್ಲೇ ಸ್ವಲ್ಪ ದಿನ ಬಾಡಿಗೆ ಮನೆ ಮಾಡ್ಕೊಂಡಿರ್ತೀನಿ. ಇಲ್ಲ ಇಂಥ ಜನಗಳ ಎದುರಿಗೆ ಉರ್ಕೊಂಬರ ಎದುರಿಗೆ ಇನ್ನೂ ಚೆನ್ನಾಗಿ ಉರಿಸ್ಬೇಕು ಅಂತ ನಾನು ಇಷ್ಟು ಮುಂದುವರೆದಿರೋದೇ ಸಹಿಸ್ಕೊಂಬಕ್ಕಾಗಲ್ಲ. ನಮ್ಮ ಚಿಕ್ಕಪ್ಪನೂ ಹಂಗೆ ಹೇಳ್ತು ಅಂತಂದರೆ ಗಂಟು ಮುಟ್ಟೆ ಕಟ್ಕೊಂಡು ಊರಿಗೆ ಹೋಗು ಅಂತ ಹೇಳ್ತಂತೆ. ಊರೆಲ್ಲ ಕೊಂಡ್ಕೊಂಡ್ಬಿಟ್ಟವ್ರೆ. ಹೋಗಲ್ಲ ನಾನು. ಇದೇ ಊರಾಗೆ ಬಾಡಿಗೆ ಮನೆ ಆಗ್ಲಲ್ಲಿ ಮಾಡ್ಕೊಂಡಿರ್ತೀನಿ. ನೋಡೋಣ. ಇವ ಅಮ್ಮನೂ ಹಿಂಗೆ ಮಾಡ್ತೈತೆ. ಸೊಸೆ ಮಕ್ಳ ಹತ್ರ ಮಾಡಿಸ್ಕೊಂಡು ಉಮ್ಲಿ ಗೊತ್ತಾಗುತ್ತೆ. ಇರಲಿ ಅವಳು. ಇಲ್ಲೇ ನಾವಂತೂ ಹೋಗಲ್ಲ. ಇಲ್ಲೇ ಬೇರೆ ಮನೆ ಮಾಡ್ಕೊಂಡಿದ್ದು ಬಿಡೋಣ. ಸುಮ್ಮನೆ ಯಾಕೆ ನೆಂಟ್ರ ಮನೆಯಾಗೆ ಅಂತ ಬೇರೆ ಮನೆಯಾಗ ಇದ್ದೀವಿ ಅಂತ ಹೇಳೋದು ಯಾರನ್ನ ಕೇಳಿರಿ. ಪಾಪ ಕರಿಯಮ್ಮನಿಗೊಂದು ಮನೆ ಮಾಡಿಕೊಡ್ಬೇಕು. ಭಾಳ ಒಳ್ಳೆಯವಳು, ಭಾಳ ಒಳ್ಳೆ ಮನಸ್ಸೈತೆ. ಒಂದು ಮನೆ ಮಾಡ್ಕೊಂಡು ಕೊಡ್ರಿ, ಒಂದು ಮನೆ ಮಾಡ್ಕೊಂಡು ಕೊಡ್ರಿ ಅಂತಾಳೆ. ಎಲ್ಲಾದರೂ ಒಂದು ಮನೆ ಪರ್ಚೇಸ್ ಮಾಡ್ಕೊಂಡು ಕೊಡಬೇಕು. ಒಂದು ಕಡಿಮೆ ಹಳ್ಳಿ ಕಡೆ ನಾಳೆ ಮನೆಗಳೆಲ್ಲ ಒಂದು 5 ಲಕ್ಷಕ್ಕೆ ಸಿಗ್ತವೆ. ಒಂದು 5 ಲಕ್ಷಕ್ಕೆ ಸಿಗೋ ಅಂಥ ಮನೆ ಯಾವುದಾದ್ರೂ ನೋಡಿ ಪಾಪ ಮಾಡಿಕೊಡ್ಬೇಕು. ಪಾಪ ಮನೆ ಇಲ್ಲ ಅಂತೇಳಿ ತುಂಬ ಗೋಳಾಡ್ತಾರೆ. ಏನಪ್ಪ ಏನು ಹಿಂಗೆ ಕೂಕಂಡೆ? ಯಾತ ಯೋಚನೆ ಮಾಡ್ತಾ ಇದೀಯಾ? ಯಾತಿಲ್ಲಮ್ಮ, ಸುಮ್ಮನೆ ಹಿಂಗೆ ಕೂತ್ಕೊಂಡೆ. ಯಾತ ಹಿಂಗೆ ಯೋಚನೆ ಮಾಡ್ತಾ ಮನೆ ಇಲ್ಲ ಅಂದರೆ ಬೋಲು ಕಷ್ಟ. ಮನೆ 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 ಅಂತ ಒಬ್ಬ ಮನುಷ್ಯನಿಗೆ ಒಂದು ಮನೆ ಇರಲೇಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಪಾಪ ಕರಿಯಮ್ಮ ನೋಡು ಮನೆ ಇಲ್ಲ ಅಂತ ಎಷ್ಟು ಯೋಚನೆ ಮಾಡ್ತೈತೆ. ಯಾರಿಗೆ ಆಗಲಿ ಒಂದು ಮನೆ ಅನ್ನೋದು ಇರಬೇಕು. ಇವಾಗ ಒಂದು ಅಕ್ಕಿ ಪಕ್ಷಿ ಪ್ರಾಣಿ ಪಕ್ಷಿಗಳು ಸಮೇತ ಎಲ್ಲ ಒಂದು ಗೂಡು ಮಾಡ್ಕೊಂಡಿರ್ತವೆ. ತಂದೆ ಆದರೆ ಒಂದೊಂದು ಗೂಡು ಮಾಡ್ಕೊಂಡಿರ್ತವೆ. ಮನುಷ್ಯನೂ ಅಷ್ಟೇ ಅಲ್ವಾ. ಅವನಿಗೆ ಒಂದು ಮನುಷ್ಯ ಒಬ್ಬ ಮನುಷ್ಯ ಅಂದಮೇಲೆ ಅವನಿಗೆ ಸ್ವಂತ ಅವನದೇ ಆದಂಥ ಒಂದು ಗೂಡು ಇರಬೇಕು. ಮನುಷ್ಯನಿಗೆ ಒಂದು ಗೂಡು ಇದ್ದರೆ ಏನೋ ಫಸ್ಟು ಏನು ನಾವು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಫಸ್ಟು ಮನುಷ್ಯನಿಗೆ ಒಂದು ಗೂಡು ಇರುತ್ತೆ. ಏನು ಇವಾಗೇನು ಎಲ್ಲ ಕಂಡವ್ರೆ ಗೂಡು ಮಾಡ್ಕೊಳ್ಳೋದು ಕಂಡವ್ರೆ ಎಲ್ಲ ಕಂಡವ್ರೆ. ಮತ್ತೆ ನಾವು ಇಲ್ಲೇ ಬೇರೆ ಮನೆ ಮಾಡ್ಕೊಂಡು ಇದ್ದು ಬಿಡೋಣ. ಅದಕ್ಕೇನೆ ಬಾಡಿಗೆ ಮನೆ ನೋಡಕ್ಕೆ ಹೋಗೋಣ ಬಾ. ಇಲ್ಲೆಲ್ಲ ಇದ್ದು ಬಿಟ್ರೆ ಇಲ್ಲೇನಾದ್ರೂ ಬಾಡಿಗೆ ಮನೆ ನೋಡ್ಕೊಂಡು ಇದ್ದು ಬಿಡೋಣ. ಬಾಡಿಗೆ ಮನೆ ಎಲ್ಲಿ ನೋಡ್ಕೊಂಡಿರ್ತೀಯಮ್ಮ? ಬಿಡು ಇಲ್ಲೇ ಇರೋಣ ನಾನು ಸ್ವಲ್ಪ ದಿನ. ಮದುವೆ ಮಾಡೋವರೆಗೂ ಅತ್ಲಾಗ ಇಲ್ಲೇ ಇದ್ದು ಶ್ರಾವಣ ಕಳೆಯವರೆಗೂ ಹೋಗೋಣ ಅತ್ಲಾಗ. ಇನ್ನೇನಕ್ಕೆ ಮಾಡ್ತೀಯಾ? ಅಯ್ಯೋ ನಮ್ಮಮ್ಮ ಯಾ ಸಹಿಸ್ಕೊಂಬಲ್ಲ. ಅಲ್ಲೇನೆ ಗಣ 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 ಅಂತೈತೆ. ಅದಕ್ಕೇನೆ ನೀವು ನಮ್ಮ ಚಿಕ್ಕಪ್ಪ ಅವರೆಲ್ಲ ಅಂದವ್ರಲ್ಲ ಅವ್ರ ಎದುರಿಗೆ ಇಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡೋಣ. ಅಲ್ಲ ನಿಮ್ಮ ಚಿಕ್ಕಪ್ಪ ನಾವು ಅವನೇನು ತಿಂದಿದ್ದೀವಮ್ಮ? ನೀನು ಮನೆ ಖಾಲಿ ಮಾಡ್ಕೊಂಡು ಹೊರಡು, ಗಂಟು ಮುಟ್ಟೆ ಕಟ್ಕೊಂಡು ನಿನ್ನ ಹೆಂಡ್ತಿಂಗೆ ಕರ್ಕೊಂಡು ಹೊರಡು ಅಂತ ನಂಗೆ ನಿಮ್ಮ ಚಿಕ್ಕಪ್ಪ. ಏನು ನಾವು ಅವನದೇನು ತಿಂದಿದ್ದೀವಿ ಬೋಳಿ ಮಗೊಂದು ನನಗೆ. ಮತ್ತೆ ಅಯ್ಯೋ ನೀನು ಅವ್ರ ಮಾತೆಲ್ಲ ಕೇಳ್ಕೊಂಡು ಅವ್ರು ಹೋಗ್ರಿ ಅಂದಕ್ಕೆ ನಾವು ಹೋಗ್ಬಿಟ್ರೆ ಸದ್ರ ಆಗ್ತೀವಿ. ಅವ್ರು ಹೇಳಿಲ್ಲ ಅಂತಂದಿದ್ರೆ ನನಗೆ ಹೋಗ್ಬೇಕು ಅನ್ನೋದಿತ್ತು. ಹೋಗೋಣತ್ಲಾಗೆ ಈ ತಿಂಗಳು ಮುಗಿತಿದ್ದಂಗೆನೆ ಅಂತ ಅನ್ಕೊಂಡಿದ್ದೆ. ನೀನು ಅಮಾವಾಸ್ಯೆನೂ ಆಯಿತು ಹೋಗೋಣ ಅಂತ ಅನ್ಕೊಂಡೆ. ಯಾವಾಗ ಇವರು ನಿಮ್ಮೂರಿಗೆ ನೀವು ಗಂಟು ಮಟ್ಟೆ ಕಟ್ಕೊಂಡು ಹೋಗ್ರಿ ಅಂತ ಹಿಂಗೆಲ್ಲ ಮಾತಾಡಿದ್ರ ಆಗಿಂದ ನನಗೆ ಹೋಗಲೇಬಾರ್ದು ಅನ್ನಿಸ್ಬಿಡ್ತು. ಹೋಗೋದು ಬೇಡ, ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಇದೇ ಊರಲ್ಲೇ ಇದ್ದು ಬಿಡೋಣ ಇವ್ರ ಕಣ್ಣೆದ್ರಿಗೆ. ನೋಡೋಣ ಅದೇನಾಗುತ್ತಾ ಆಗಲೇ ಬಿಡಲಿ. ನನ್ನಂತೂ ಜನ ಸ್ವಲ್ಪ ಮುಂದುವರೆದಿರೋದಕ್ಕೆ ನನ್ನ ಮೇಲೆ ಐತೆ ಕಣಪ್ಪ ಜನಕ್ಕಂತೂ ಕಣ್ಣು. ನಾನು ಸ್ವಲ್ಪ ಮುಂದೆ ಬಂದಿದ್ದೀನಲ್ಲ ಅದಕ್ಕೆ ನಾನು ನೋಡಿ ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ ಜನಕ್ಕೆಲ್ಲ. ಅಯ್ಯೋ ಅವ್ರೇನೋ ಊರು ಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ನಾನಂತೂ ಇಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ಚೈತ್ರ ಕಾಲೆ ಗುಣ ಗುಣ ಅಂತೈತೆ. ಇಲ್ಲಿರೋಕ್ಕಾಗಲ್ಲ. ಇವ್ರ ಊರಿಗೆ ಹೋಗೋಕ್ಕಾಗಲ್ಲ. ನಾನು ಊರಿಗೆ ಹೆಂಗೆ ಹೋಗೋಕ್ಕಾಗುತ್ತೆ? ಹೋಗೋಕ್ಕಂತೂ ಆಗಲ್ಲ. ಇವ್ರನ್ನೇನಾದರೂ ಮಾಡಿ ಇಲ್ಲೇ ಸೆಟಲ್ ಮಾಡಬೇಕಲ್ಲ. ಪ್ರವಿ ಅವರಿದ್ರೆ ಹೆಂಗೋನೋ ನಾನು ಅಲ್ಪ ಸ್ವಲ್ಪ ದುಡ್ಡು ಗಿಡ್ಡು ಇಸ್ಕೊಂಡು ಹೆಂಗೋ ಒಂದು ಮನೆ ಮಾಡ್ಕೋಬೇಕು. ಆ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಇವ್ರನ್ನ ಯಾವುದೇ ಕಾರಣಕ್ಕೂ ನಾವು ಊರಿಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಇರ್ರಿ ಅಂತ ಹೇಳ್ತೀನಿ, ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಹೋದ್ರಂತೂ ನನ್ನ ಅಂದ್ಕೊಂಡಿರೋ ಪ್ಲ್ಯಾನ್ ಯಾವುದು ವರ್ಕೌಟ್ ಆಗಲ್ಲ. ಅದಕ್ಕೆ ನಾನು ಏನಾದರೂ ಮಾಡಿ ಇವ್ರನ್ನ ಊರಿಗೆ ಹೋಗ್ದಂಗೆ ಮಾಡ್ತೀನಿ. ಹೆಂಗೋ ಇಲ್ಲೇ ಇರಬೇಕು. ಇಲ್ಲ ಅಂತಂದರೆ ಇಲ್ಲೇ ಬೇರೆ ಮನೆ ಮಾಡ್ಕೊಂಡಾದ್ರೂ ಇರ್ಬೇಕು. ಹಂಗೆ ಮಾಡ್ತೀನಿ. ಹಂಗಾದ್ರೆ ಚಂದ. ಇಲ್ಲ ಅಂತಂದರೆ ಎಲ್ಲ ಎಡವಟ್ಟುಗಳಾಗ್ಬಿಡುತ್ತೆ. ತನ್ವಿ ಬಾಯ್ಲಿ ಕರಿಯಮ್ಮಕ್ಕ. ನಿಮ್ಮಪ್ಪನೂ ನಿಮ್ಮಮ್ಮ ಏನೋ ಮಾತಾಡ್ತಾವ್ರಲ್ಲ, ಏನು ಮಾತಾಡ್ತಾವ್ರೆ? ತಾಳು ಗಂಟು ಮಟ್ಟೆ ಕಟ್ಕೊಂಡು ಊರಿಗೆ ಹೋಗ್ರಿ ಅಂತ ಏನೋ ಅಪ್ಪನ ಬೈತಂತೆ. ನೋಡು ಅವನ್ನೇ ನಾವು ತಿಂದಿದ್ದೀವ. ಏನೆಲ್ಲರೂ ಊರಿಗೆ ಹೋಗ್ರಿ ಅಂತವ್ರೆ. ಯಾಕೆ ಹೋಗ್ಬೇಕು ಅಂತ. ಅದಕ್ಕೆ ನನಗೂ ಹೋಗೋಕ್ಕೆ ಇಷ್ಟ ಇಲ್ಲ. ನನಗೂ ಇಲ್ಲೇ ಇರಬೇಕು ಈ ಮನೆ ಮುಂದೆ ಅನ್ನೋದು ನನಗೆ ಆಸೆ.
ಇವಳ ಮುಂದೆ ನಾನು ಎಲ್ಲರ ಎದುರಿಗೂ ಚೆನ್ನಾಗಿರ್ಬೇಕು ಅನ್ನೋದು ನನಗೆ ಭಾಳ ಆಸೆ ಐತೆ. ಅದಕ್ಕೆ ನನಗೂ ಊರಿಗೆ ಹೋಗೋಕೆ ಇಷ್ಟ ಇಲ್ಲ. ಅಲ್ಲಿ ಹೋಗ್ಬಿಟ್ರೆ ಇವರೆಲ್ಲನ ನಾನು ನೋಡೋಕ್ಕಾಗಲ್ಲ. ನೋಡಿದ್ರೆ ತಾನೇ ಅವ್ರ ಹೊಟ್ಟೆ ಉರಿಯೋದು. ನೋಡಲಿಲ್ಲ ಅಂತಂದರೆ ಏನೂ ಅನ್ಸಲ್ಲ. ಅದಕ್ಕೆ ಅವ್ರಿಗೆ ಇಲ್ಲಿ ಉರಿಸ್ಬೇಕು, ನಾನು ಇವ್ರ ಕಣ್ಣೆದ್ರಿಗೆ ಇದ್ದು ಅಂತ ಅಂದ್ಕೊಂಡಿದ್ದೀನಿ ಕರಿಯಮ್ಮಕ್ಕ. ಮತ್ತೆ ಹೋಗ್ಬಿಡ, ನಿಮ್ಮಪ್ಪ ನಿಮ್ಮಮ್ಮನೂ ಹೋಗ್ಬಿಡ ಅಂತನ್ನು. ಹೋಗ್ಬಿಟ್ರೆ ಸಾದ್ರ ಆಗ್ಬಿಡ್ತೀರಿ ಇವಾಗ. ಅಯ್ಯೋ ಎದ್ರಿಕೆಂಡು ಅವ್ರು ಹೋದ್ರು ಅಂತೇಳಿ ಎದ್ರಿಕೆಂಡ್ರು ಅಂತಾರೆ. ಅದಕ್ಕೆ ಯಾಕೆ ಎದ್ರಿಕೆಂಬ್ತೀರಿ? ನೀವೇನು ಕಳ್ತನ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ, ನಿಮಗಿನ್ನೂ ಮೋಸ ಮಾಡವ್ರೆ. ಮೋಸ ಮಾಡಿರೋರು ಎದ್ರಕೋಬೇಕು, ನೀವು ಎದ್ರಕೊಂಬಂಥದ್ದೇನಿಲ್ಲ. ಅದಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ. ಊರಿಗೆ ಮಾತ್ರ ಅವ್ರು ಹೇಳಿರು ಇವ್ರು ಹೇಳಿರು ಅಂತ ತಲೆಗೆ ಕಿಕ್ಕೊಂಡು ಅವೆಲ್ಲ ಹೋಗ್ಲೇಬೇಡ್ರಿ. ಏನು ಬಾಡಿಗೆ ಮನೆಗಳಾದರೂ ಮಾಡ್ಕೊಂಡಿದ್ದು ಬಿಡ್ಬೋದು, ಬಾಡಿಗೆ ಮನೆಯಾಗಾದರೂ ಇರ್ರಿ. ಇಲ್ಲಿ ಮಜ್ಜಿ ಬೇಡ ಅಂತ ಬಾಡಿಗೆ ಮನೆಯಾಗಾದರೂ ಇದ್ರಾಯ್ತು ಅಷ್ಟೇ. ಬಾ, ಅಪ್ಪ ಅಮ್ಮನೂ ಮಾತಾಡ್ತಾ ಇದ್ದಾರೆ, ಹೇಳಮಂತೆ ನೀನು. ಹೇಳೋಣ, ಮಾತಾಡೋಣ ನಡಿ. ಹೇಳ್ತೀನಿ ನಾನೆಲ್ಲನ, ಯಾಕೆ ಯೋಚನೆ ಮಾಡ್ತೀರಾ ಅಂತೇಳಿ ಹೇಳ್ತೀನಿ ನಡಿ. ಅಯ್ಯೋ ನನಗೆ ಯಾವಾಗ ನಿಮ್ಮ ಚಿಕ್ಕಪ್ಪ ಹಂಗೆ ಅಂದ್ಬಿಟ್ನ, ನನಗೂ ಆವಾಗಲೇ ಬೇಜಾರಾಗ್ಬಿಡ್ತು. ನೋಡಪ್ಪ ಹೆಂಗೆ ಮಾತಾಡ್ತವನೆ ಅಂತ ಅನ್ನಿಸ್ತು. ನಾವ್ಯಾಕೆ ಹೋಗ್ಬೇಕು ಅವ್ನಿಗೆ ಎದ್ರುಕೊಂಡು? ಅವ್ನಿಗೆ ಎದ್ರುಕೊಂಡು ಹೋಗೋ ಅಂಥದ್ದೇನಿಲ್ಲ. ಹೋಗ್ಬೇಡಿ. ಯಾಕೆ ಹೋಗ್ತೀರಾ? ಹೋಗ್ಬಿಟ್ರೆ ರುದ್ರಕ್ಕ ಎದ್ರುಕೊಂಡು ಹೋದ್ರು ಅಂತ ಅಂತಾರೆ. ಎದ್ರುಕೊಂಡು ಹೋಗ್ಬಿಟ್ರು ನಮಗೆ ಅಂತೇಳಿ ಆಡ್ಕೊಂಡು ನಗ್ತಾರೆ. ಅದಕ್ಕೆ ನೀವಂತೂ ಯಾವತ್ತೂ ಹೋಗ್ಬಾರ್ದು. ಸ್ವಲ್ಪ ದಿನ ಇಲ್ಲೇ ಇದ್ಬಿಡಿ. ಹೋಗಿ ಅಲ್ಲಿ ಮನೆಗಿನ ಕ್ಲೀನ್ ಮಾಡ್ಬಂದು ಇಲ್ಲೇ ಇದ್ಬಿಡಿ. ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಮನೇನ. ಬೇಕಾಗಿತ್ತಮ್ಮ, ನನಗಂತೂ ಹೋಗೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಬೇರೆ ಅಮ್ಮಗೆ ಬೇರೆ ಚೆನ್ನಾಗಿಲ್ಲ ಅಂತ ಇಲ್ಲಿ ಮನೆ ಕೆಲಸ ಎಲ್ಲ ಮಾಡ್ತೀನಿ. ನೀನೇ ಹೋಗ್ತೀಯ ಇವತ್ತು ಕರಿಯಮ್ಮ. ತನ್ವಿ ಕರ್ಕೊಂಡು ನೀನೇ ಹೋಗ್ಬಿಡು. ಇವತ್ತು ಹೋಗಿ ಇಬ್ಬರು ಮನೆ ಕ್ಲೀನಿಂಗ್ ಮಾಡಿ ಬರ್ರಿ. ಬೀಗ ಕೊಡ್ತೀನಿ, ಎಲ್ಲ ಕ್ಲೀನ್ ಮಾಡಿಬಿಡಿ. ನಾನೇ ಹೋಗ್ತೀನಿ ಬಿಡೆ, ನಾನೇ ಹೋಗಿ ಕ್ಲೀನ್ ಮಾಡಿ ಬರ್ತೀನಿ. ನೀವು ಹೋಗ್ತೀರಾ? ನೀವು ಕ್ಲೀನ್ ಮಾಡ್ತೀರಾ? ನಿಮ್ಗೆಲ್ಲಿ ಬರುತ್ತೆ ತಗ. ತನ್ವಿನ ಕರ್ಕೊಂಡು ಹೋಗ್ರಿ ಜೊತೆಗೆ. ಹೋಗಮ್ಮ ಅತ್ಲಾಗೆ. ಈ ಯಾರಲ್ಲೆಲ್ಲ ಕೆಲಸ ಮಾಡ್ತಾರೆ, ನಾನೀಗಾಗಲ್ಲಪ್ಪ. ನಾನೇ ಹೋಗ್ತೀನಿ ಪ್ರವಿಯವ್ರ ಜೊತೆಗೆ. ನಾನೇ ಹೋಗ್ಬಿಟ್ಟು ಋತುವಕ್ಕ ಎಲ್ಲ ಕೆಲಸ ಮಾಡಿ ಬರ್ತೀನಿ. ಹೆಂಗೋ ನಿಮ್ಮ ಮನೆ ನೋಡ್ಕೊಂಡಂಗಾಗುತ್ತೆ. ನಿಮ್ಮ ಮನೆ ನೋಡ್ಬೇಕಂತ ನನಗೆ ತುಂಬಾ ಆಸೆ ಐತೆ. ಹಂಗೆ ಹೋಗ್ಬಿಟ್ಟು ನಿಮ್ಮ ಮನೆ ನೋಡ್ಕೊಂಡು ಮನೆಗಿನ ಎಲ್ಲ ಕ್ಲೀನ್ ಮಾಡಿ ಬರ್ತೀನಿ. ಅವರೆಲ್ಲ ಹೇಳ್ತಾರೆ, ಪ್ರವಿ ಅವರೇ ನೀವು ಹೇಳಿ ಏನೇನು ಮಾಡ್ಬೇಕಂತ. ಕಸ ಹೊಡೆದ್ನೆಲ್ಲ ಒರೆಸಿ ಎಲ್ಲ ಬರೋದೇ ಅಲ್ಲ. ಎಲ್ಲಾದರೂ ಜಾಡ್ಗಿಡ ಒರೆಸಿ, ನೀನು ಪಾತ್ರೆ ಇಲ್ಲ, ಪಡಗ ಇಲ್ಲ, ಬಟ್ಟೆ ಇಲ್ಲ, ಬರೀ ಇಲ್ಲ, ಅಲ್ಲೇನು ಹೋಗಿ ಅವಂಥವು ಎಂಥದ್ದು ಇಲ್ಲ ಕರಿಯಮ್ಮ. ಏನಂದರೆ ಅಲ್ಲಿ ಸ್ವಲ್ಪ ಜಾಡ್ಗಿಡ ಎಲ್ಲಾದರೂ ಇದ್ದರೆ ಸ್ವಲ್ಪ ಹಿಂಗೆ ಹೊಡ್ಕೊಬಿಟ್ಟು ಎಲ್ಲ ನೀಟಾಗೆ ಎಲ್ಲ ಅಲ್ಲಿ ಕಸ ಗಿಸ ಹೊಡೆದು ನೆನೆಗಿಲ್ಲ ಒರೆಸಿ ಬಾ. ಕರ್ಕೊಂಡು ಹೋಗಪ್ಪ. ಹಂಗಾದ್ರೆ ಕರಿಯಮ್ಮನೇನೆ ಗಾಡೀಲಿ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಗೊತ್ತಾ ಎಲ್ಲ ಕೆಲಸ ಮಾಡ್ತಾಳತ್ಲಕ್ ಚೆನ್ನಾಗಿ. ಕರ್ಕೊಂಡು ಹೋಗು. ನನಗೆ ಹೋಗೋಕ್ಕಾಗಲ್ಲ ಕಣಪ್ಪ, ಯಾರು ಹೋಗ್ತಾರಲ್ಲಿ. ಅದಕ್ಕೆ ಕರಿಯಮ್ಮನೆ ಕರ್ಕೊಂಡು ಹೋಗ್ಬಿಡು. ಕರಿಯಮ್ಮನೆ ಕರ್ಕೊಂಡು ಹೋದ್ರೆ ಬೆಸ್ಟು. ಆಯ್ತು ಬಿಡು, ಹಂಗೆ ಮಾಡೋಣ. ಕರಿಯಮ್ಮನೆ ಕರ್ಕೊಂಡು ಹೋಗಿ ಎಲ್ಲ ಕ್ಲೀನಿಂಗ್ ಮಾಡಿ ಬರ್ತೀನಿ. ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಲ್ಲಿ ಎಲ್ಲ. ಮತ್ತೆ ಮನೆ ಕಟ್ಬಿಟ್ಟು ಸುಮ್ಮನೆ ನಾವಿಲ್ಲಿ ಇದಾಗ್ಬಿಟ್ರೆ ಇಲ್ಲಿ ಯಾರ್ದೋ ಮೇಲೆ ಸಿಟ್ಟಿಗೆ ಇರಲಿ. ಇಲ್ಲಿ ಅಂತೂ ಇನ್ನೂ ಹೋಗೋದು ಬೇಡ. ಯಾಕಂದರೆ ನಾವು ಯಾರೋ ಹೇಳಿದ ತಕ್ಷಣ ಹೋಗ್ಬಿಟ್ರೆ ನಮ್ಮನ್ನ ಒಂಥರ ಸದ್ರ ತಗೊಬಿಡ್ತಾರೆ. ಹೋಗೋದು ಬೇಡ ಸದ್ಯಕ್ಕೆ. ನೋಡೋಣ, ಸ್ವಲ್ಪ ದಿನ ಆದರೂ ಆಗಲಿ, ಬಿಟ್ಕೊಂಡೇ ಹೋಗೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ಹೋಗಿ ಮನೆ ಕ್ಲೀನಿಂಗ್ ಮಾಡಿ ಬರೋಣ. ಮನೆ ಕ್ಲೀನ್ ಮಾಡಿ ಬಂದುಬಿಟ್ರೆ ಇನ್ನೇನು ಇರಲ್ಲ. ಇನ್ನೂ ಒಂದು 15 ದಿನ, ತಿಂಗಳು ಬಿಟ್ಟು ಮತ್ತೆ ಹೋದ್ರಾಯ್ತು. ಇನ್ನೂ ಒಂದು 15 ದಿನ ಬಿಟ್ಟು ಮತ್ತೆ ಹೋಗಿ ಕ್ಲೀನ್ ಮಾಡಿ ಬಂದ್ರಾಯ್ತು. ಮೊನ್ನೆ ಅವತ್ತು ಹೋದಾಗ ನಾನು ಕಸ ಗಿಸ ಎಲ್ಲ ಹೊಡೆದಾಕಿ ಬಂದಿದ್ದೆ, ನೆಲಗಿಲ್ಲ ಒರೆಸಿರ್ಲಿಲ್ಲ. ಅದಕ್ಕೆ ಇವತ್ತು ಹೋಗಿ ನೆಲಗಿಲ್ಲ ಒರೆಸಿ ನಾನು ಕಸ ಗಿಸ ಹೊಡ್ಕೊಡ್ತೀನಿ. ಕರಿಯಮ್ಮ ಬೇಗ ನೆಲ ಒರೆಸ್ತಾಳೆ. ಒರೆಸ್ಕೊಂಡು ಇಬ್ಬರು ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ಬಿಡ್ತೀವಿ. ಹೆಂಗೂ ನಿಮ್ಮ ಮನೆ ನೋಡಿಲ್ಲ ಋತುವಾಕರ್ ಮನೆ ಹೆಂಗಾಯ್ತು ಅಂತ ಹಂಗೆ ಮನೆ ನೋಡ್ಕೊಳಂಗೆ ಆಗುತ್ತೆ. ಕರ್ಕೊಂಡು ಹೋಗಿ ಬರ್ತೀನ. ಸರಿ ಹಂಗೆ ಮಾಡು. ಕರ್ಕೊಂಡು ಹೋಗಿ ಎಲ್ಲ ಮನೆ ತೋರಿಸ್ಕೊಂಡು ಹಂಗೆ ಹೋಗಿ ಬಾ. ಹೆಂಗೆ ಏನಾದ್ರೂ ಅಲ್ಲೇನಾದ್ರೂ ತರಕಾರಿ ಇದ್ದರೆ ಗುಂಡಾರ ಮನೆಯಲ್ಲಿ ಅದನ್ನ ಇಸ್ಕೊಂಡು ಬಾ. ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಾ. ಇವತ್ತು ನಾನು ಋತು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಎಲ್ಲ ಕ್ಲೀನಿಂಗ್ ಮಾಡಿ ಬರೋದಕ್ಕೆ. ಪ್ರವಿ ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಹೋಗಿ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಡ್ತೀವಿ. ನಾನು ಪ್ರವಿ ಅವರಿಬ್ಬರು ಹೋಗ್ತಾ ಇದ್ದೀವಿ ಇವತ್ತು. ಅವ್ರ ಮನೆ ನೋಡ್ದಂಗೂ ಆಗುತ್ತೆ, ಹೆಂಗೋ ಎಲ್ಲ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೊರಡ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.